ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷಾ ಕಾವೇರಿ. ಗುಡ್ ಮಾರ್ನಿಂಗ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಇಟ್ಸ್ ಎ ನ್ಯೂ ಇಯರ್ 2025. ಇವತ್ತಿಂದ ನೀವು ಕನ್ಸಿಸ್ಟೆನ್ಸಿಯಾಗಿ 1 ಇಯರ್ ಒಳಗಡೆ ಏನಾದರೂ ಒಂದು ಗೋಲ್ ಇದ್ದರೆ ಅದನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಲಾಸ್ಟ್ ಇಯರ್ ಏನಾಗಿಲ್ವೋ ಅದನ್ನ ಈ ಇಯರ್ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಎಲ್ಲ ನೆಗೆಟಿವಿಟಿನ ಅದೇ 2024 ಬಿಟ್ಬಿಡಿ. ಆ್ಯಂಡ್ ದಿಸ್ ಇಸ್ 2025. ಆ್ಯಂಡ್ ಈ ವರ್ಷ ಎಲ್ರಿಗೂ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿದೆ. ಓಪನ್ ಮಾಡೋಣ. ಆ್ಯಂಡ್ ಮೊದಲು ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. ಓಕೆ, ಜಾನ್ವರಿ ಕಾರ್ಡ್ಸ್. ಓಕೆ, ಫ್ರೆಶ್ ಸ್ಟಾರ್ಟ್. ಆ ಜಾನ್ವರಿಯಲ್ಲಿ ಏನಿದೆ ಅಂದರೆ Okay, January 1st. This year I chose growth, joy and endless possibilities. Okay, ಇದರಲ್ಲಿ ಏನು ಬರೆದಿದ್ದಾರೆ ಅಂದರೆ ಟಿಪ್ ಬಂದು ಟೇಕ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ರೈಟ್ ಡೌನ್ ಯೋರ್ ಟಾಪ್ ಗೋಲ್ ಆಫ್ ದಿ ಇಯರ್. ಓಕೆ, ಎಲ್ಲರೂ ಮಾಡೋಣ. ಆ್ಯಂಡ್ ನೈಸ್. ಸೊ ಇದನ್ನ ಹ್ಯಾಂಗ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಡೇ January 2 ಹಿಂದೆ ಇದೆ. ಸೊ ಅದನ್ನ ಟರ್ನ್ ಮಾಡ್ಕೊಳ್ಳೋಣ. ಇದನ್ನ ಬರೆದ ಮೇಲೆ ಜಸ್ಟ್ ಕ್ಲೋಸ್ ಮಾಡಿ ಆ್ಯಂಡ್ ಇದನ್ನ ಬಾಕ್ಸ್ ಒಳಗೆ ಹಾಕೋಣ. ಸೊ ದಟ್ ಅದು ಎಂಡ್ ಆಫ್ ದಿ ಇಯರ್ ಓಪನ್ ಮಾಡೋಣ. ಓಕೆ, ಬೇಸಿಕಲಿ ಅದೆಲ್ಲ ಬರ್ತಾಯಿತ್ತು. ನೀವು ಬರೆಯೋದ ಮರಿಬೇಡಿ. ಹೇಳಿದ್ದೀನಿ ಎಲ್ಲರ ಜೊತೆಗೆ ಸೇರಿ ಮಾಡೋಣ ಅಂತ. ಆ್ಯಂಡ್ ಈಗ ಸ್ಲಿಪ್ಪರ್ ಬರ್ತಾಯಿತ್ತು. ಓಕೆ, ಇದು ಜಿಮ್ಗೆ ಆಮೇಲೆ ಮಧ್ಯಾಹ್ನ ಹೋಗೋಣ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಳ್ಳೋಣ. ಎಡಿಟಿಂಗ್ ಮಾಡೋದಿದೆ ನನಗೆ. ಎಡಿಟಿಂಗ್ ಮಾಡೋಕ್ಕಾಗ್ಬಿಟ್ಟಿದೆ ಬ್ರೇಕ್ಫಾಸ್ಟ್. ಓಕೆ, ನಮ್ಮಮ್ಮ ಏನೋ ಮಾಡಿರಬೇಕು. ಏನಿರ್ಬೋದು? ಚಪಾತಿ ಮಾಡಿದ್ದಾರೆ. ಬಟ್ ನಾನು ಈಗ ತಿನ್ನಲ್ಲ. ನಾನು ಚಪಾತಿ ಮಧ್ಯಾಹ್ನ ತಿನ್ನೋದು. ಸೊ ಅದು ಮಧ್ಯಾಹ್ನಕ್ಕೆ ಇರಲಿ. ಆ್ಯಂಡ್ ನಾವು ಆ್ಯಸ್ ಯೂಶುವಲ್ ಓಟ್ಸೆ ತಿನ್ನೋಣ. ಆ್ಯಕ್ಚುಲಿ ಡೈಲಿ ವ್ಲಾಗ್ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ. ಐ ಆಮ್ ಲವಿಂಗ್ ಇಟ್. ಅಂದರೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ಗೊತ್ತಿದ್ದರೆ ಡೈಲಿ ವ್ಲಾಗ್ಸೇ ಮಾಡ್ತಾ ಇರ್ತಿದ್ದೆ. ಅಂದರೆ ಡೈಲಿ ವ್ಲಾಗ್ ಥರನೇ ವ್ಲಾಗ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ ಮಾಡದೇ ಇದ್ದಾಗ ವ್ಲಾಗ್ಸ್ನ. ಬಟ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ. ಸೊ ಯಾರೋ ಕಮೆಂಟಲ್ಲಿ ಹಾಕಿದ್ರು, ನೀವು ಯಾಕೆ ಆ್ಯಪಲ್ ಸೆಂಡರ್ ವಿನಿಗರ್ನೇ ಟ್ರೈ ಮಾಡಬಾರ್ದು ಅಂತ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಕುಡಿಯೋದಕ್ಕೆ ಆಗಲ್ಲ. ಆ್ಯಂಡ್ ಎದೆ ಉರಿ ಬರುತ್ತೆ ನನಗೆ. ಸೊ ಐ ಕಾಂಟ್. ಅದಕ್ಕೋಸ್ಕರ ನಾನು ಇದು ತೊಗೊಳ್ಳೋದು. ದಿಸ್ ಕ್ಯಾಪ್ಸ್ಯೂಲ್ ಇಸ್ ಗುಡ್. ಸೊ ಸ್ವಲ್ಪ ಟೇಸ್ಟಿಯಾಗಿ ಕೂಡ ಇದೆ. ಬಟ್ ಅದು ಕುಡಿಯೋಕ್ಕೆ ಆಗಲ್ಲ. ನಾನು ಆಲ್ಮೋಸ್ಟ್ ಒಂದು ವಾರ ಟ್ರೈ ಮಾಡಿದೆ. ಆಮೇಲೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ಪ್ಯೂಕ್ ಬರೋದು. ಬಟ್ ಇದು ನಂಗೆ ಕುಡಿಬೇಕು ಅಂತಲೇ ಎದ್ದು ಬರೋಂಗಿದೆ. ಸೊ ಇಟ್ ಈಸ್ ಓಕೆ. ನಿಮ್ಗೆ ಇಷ್ಟ ಆದರೆ ನೀವು ಕುಡಿಬೋದು, ನಿಮಗೆ ಆದರೆ. ಬಟ್ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡಬೇಡಿ. ಇಟ್ ಈಸ್ ನೋ ಗುಡ್. ಅದು ಬೇಕಾದ್ರೆ ಸ್ಯಾಲೆಡ್ಸ್ ಎಲ್ಲ ಮಾಡಿದ್ರೆ ಸ್ಯಾಲೆಡ್ಸ್ಗೆ ಹಾಕ್ಕೊಬೋದು ಆ್ಯಪಲ್ ಸೆಂಡರ್ ವಿನಿಗರ್. ಬಟ್ ದೆನ್ ಡೋಂಟ್ ವೇಸ್ಟ್. ಓಕೆ, ಎಗ್ಗಿಲ್ಲ ಇವತ್ತು, ಯಾಕಂದರೆ ಅಮ್ಮ ಬೈತಾರೆ. ಹೇಳಿ ಕೇಳೋಣ ಹೇಗೆ ನಡೀತಿದೆ ನಿಮ್ಮ ಒಂದು ನ್ಯೂ ಇಯರ್ ಅಂತ. ನಾನಂತೂ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ. ಏನು ನ್ಯೂ ಇಯರ್ ನಾನು ಸೆಲೆಬ್ರೇಟೇ ಮಾಡಲ್ಲ. ನನಗೆ ಇಷ್ಟ ಇಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ನ್ಯೂ ಇಯರ್ ಅನ್ನೋದು ದಿನ ನ್ಯೂ ಇಯರ್ ಥರನೇ ಹೋಗ್ತಾ ಇರಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಮನೇಲಿ ಇವತ್ತೇನು ಸ್ಪೆಷಲ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಬಿಕಾಸ್ ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ದಾರೆ ಅಷ್ಟೇ, ಏನು ಸ್ಪೆಷಲ್ ಇಲ್ಲ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ ನಾನು ಇವತ್ತು ಜಿಮ್ಗೆ ಹೋಗ್ತಿಲ್ಲ. ಯಾಕಂದರೆ ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ತುಂಬಾ ಬಾಡಿ ಪೇಯ್ನ್ ಆಗ್ತಿದೆ. ನಿದ್ದೆನೂ ಕರೆಕ್ಟಾಗಿಲ್ಲ. ಸೊ ಇವತ್ತು ಹೋಗ್ತಾಯಿಲ್ಲ. ಈಗ ರೆಸ್ಟ್. ಆ್ಯಂಡ್ ಎದ್ಮೇಲೆ ಮೇ ಬಿ ಅಲ್ಲಿ ಲೈಕ್ ಸ್ವಲ್ಪ ಕೆಲಸ ಇದೆ. ಅಂದರೆ
ರೂಮೆಲ್ಲ ಕ್ಲೀನ್ ಮಾಡೋದೆಲ್ಲ ಇದೆ, ಕ್ಲೀನ್ ಮಾಡೋಣ. ಸೊ ಅಲ್ಲೇ ವರ್ಕೌಟ್ ಮುಗಿಯುತ್ತೆ, ಅಂದರೆ ಜಸ್ಟ್ ಅಟ್ಲೀಸ್ಟ್ ಏನೋ ಮೂಮೆಂಟ್ ಇರುತ್ತಲ್ಲ ಬಾಡಿಯಲ್ಲಿ, ಅದಕ್ಕೆ ನನ್ನ ಮಸಲ್ ರಿಕವರಿಗೂ ಟೈಮ್ ಬೇಕು ಅಲ್ವಾ. ಸೊ ಲೆಟ್ಸ್ ಟೇಕ್ ಅ ಬ್ರೇಕ್ ಟುಡೇ ಆ್ಯಂಡ್ ನಾಳೆಯಿಂದ ಜಿಮ್ ಹೋಗೋಣ. ಓಕೆ, ಡಿನ್ನರ್ ಟೈಮ್. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಸ್ಪ್ರೌಟ್ಸ್ ಆ್ಯಂಡ್ ಚಿಕನ್ ಹಾಗೂ 2 ಚಪಾತಿ. ಮನೆ ಅಂದರೆ ನನ್ನ ರೂಮ್ಸ್ ಎಲ್ಲ ತುಂಬಾ ಇದಾಗ್ಬಿಟ್ಟಿದೆ, ಅಂದರೆ ಕಾಸ್ಟ್ಯೂಮ್ಸ್ ಅದು ಇದೆಲ್ಲ ನೆನ್ನೆ ಮೊನ್ನೆಯಿಂದ ಏನೇನು ನಾನು ಫಿಟ್ಸಲ್ಲಿ ಹಾಕಿದ್ದೆ ಅದೆಲ್ಲ ಹಾಗಾಗಿ ಬಿದ್ದಿದೆ ಕೆಳಗಡೆ. ಅದನ್ನೆಲ್ಲ ಈಗ ಜೋಡಿಸ್ಬೇಕು, ಕ್ಲೀನ್ ಮಾಡಬೇಕು. ಸೊ ಎಲ್ಲ ಈ ಥರ ಮತ್ತು ಇದೆಲ್ಲ ಹಂಗೆ ಬಿದ್ದಿದೆ, ಮತ್ತು ಇಲ್ಲೆಲ್ಲ ಹಂಗೆ ಇದೆ, ಮತ್ತು ಈ ರೂಮಲ್ಲಿ ಹೀಗಿದೆ ಎಲ್ಲ ಇದೆ. ಸೊ ಅದಕ್ಕೆ ಎಲ್ಲ ಈಗ ಕ್ಲೀನ್ ಮಾಡಬೇಕು. ಬನ್ನಿ ಕ್ಲೀನ್ ಮಾಡೋಣ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಬಾತ್ರೂಮ್ ಕ್ಲೀನ್ ಮಾಡೋಣ. ಹಾಗೆ ಯೂಶ್ವಲಿ ಮೊದಲು ಈ ಥರ ನಾನು ಎಲ್ಲ ಇದು ಹಾಕ್ಬಿಡ್ತೀನಿ. ಸೊ ಅದಕ್ಕೊಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಇದಾಗುತ್ತೆ. ಇದು ಸಿಂಕ್ ಕ್ಲೀನರ್. ಇದು ಪ್ರಮೋಷನ್ ಅಲ್ಲ, ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ. ಇವತ್ತು ಫುಲ್ಲು ಕ್ಲೀನಿಂಗ್ ಡೇ. ನನ್ನ ಟೈಟಲ್ನ ಇದು ಇಡ್ಬೋದಲ್ಲ. ಮೊದಲು ಬಟ್ಟೆ ಏನೇನಿದೆ ಅದೆಲ್ಲ ಮರ್ಚಿಡೋಣ. ಮರ್ಚಿಟ್ಟಾದಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಬೋದು. ಓಕೆ, ಸೊ ಇಷ್ಟೊಂದು ಬಟ್ಟೆ ಇದೆ, ಇದನ್ನೆಲ್ಲ ಎತ್ಕೊಂಡೋಗಿ ಇದನ್ನು. ಬಟ್ ಏನಂದರೆ ನನ್ನ ತಂಗಿ ಮರ್ಚಿಟ್ಟಿರೋದು ಉಲ್ಟಾ ಪಲ್ಟಾ ಮರ್ಚಿದ್ದಾಳೆ, ನಂಗೆ ಹೆಂಗೆ ಬೇಕು ಈ ಥರ. ಜಿಮ್ ವೇರ್ನೆಲ್ಲ ಇಲ್ಲಿ ಇಡಬೇಕು. ಇಡೋಣ ಫಸ್ಟ್ ಈ ಟವಲ್ನೆಲ್ಲ ತೆಗಿಯೋಣ. ಯೂಸ್ ಮಾಡಿ ಹಾಗೆ ಹಾಕ್ಬಿಟ್ಟಿರ್ತೀನಿ. ಐ ಡೋಂಟ್ ನೋ ನಿಮ್ಮ ಮನೇಲಿ ನೀವು ಹೇಗೆಲ್ಲ ಜೋಡಿಸ್ಕೊಂಡಿರ್ತೀರಂತ, ಬಟ್ ನಾನಂತೂ ಜೋಡಿಸಿರ್ತೀನಿ ಮತ್ತು ಹಂಗೆ ಎಲ್ಲ ವಾಪಸ್ ಅದೇ ರೀತಿ ಮಾಡ್ಕೊಂಡಿರ್ತೀನಿ. ಯಾವಾಗಲೂ ಜೋಡಿಸಿರೋದು ಹಾಗೇ ಇರಲ್ಲ ನಂದಂತೂ. ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೆ ಎಲ್ಲ ಜೋಡಿಸ್ತಾ ಇರ್ತೀನಿ. ನನ್ನ ಹತ್ರ ಆಲ್ಮೋಸ್ಟ್ ಜಿಮ್ ವೇರ್ಸೇ ಇರೋದು ಅನಿಸುತ್ತೆ, ಅಷ್ಟು ಇದೆ ಜಿಮ್ ವೇರ್ಸ್. ಬಟ್ ಇದರಲ್ಲಿ ನಾನು ಹಾಕ್ಕೊಂಡು ಹೋಗೋದೇ ಎಲ್ಲ ಬ್ಲ್ಯಾಕ್. ಬೇರೆ ಕಲರ್ಫುಲ್ ಆಗಿರುತ್ತೆ ಯಾವುದೂ ಹಾಕ್ಕೊಂಡು ಹೋಗಲ್ಲ. ಎಷ್ಟೇ ಬ್ಲ್ಯಾಕ್ ಇದ್ದರೂ ಸಾಲಲ್ಲ. ಇವತ್ತು ಅಷ್ಟೇ ನಾನು ನಮ್ಮಮ್ಮ ಅಲ್ಲಿ ಶಾಪಿಂಗ್ ಹೋಗಿದ್ವಿ. ಅಲ್ಲೂ ನಾನು ಬ್ಲ್ಯಾಕೇ ತೊಗೊಂಡಿರೋದು. ತೋರಿಸ್ತೀನಿ ಆಮೇಲೆ ಏನು ತೊಗೊಂಡಿರೋದು ಅಂತ. ಸರಿ, ಟ್ಯಾಗು ತೆಗ್ದಿಲ್ಲ, ಹಾಗೆ ಇಟ್ಟಿರ್ತೀನಿ. ಇದು ಬ್ಲ್ಯಾಕೆ, ಎಲ್ಲ ಬ್ಲ್ಯಾಕ್. ವಾರ್ಡ್ರೋಬಲ್ಲಿ ಏನೇನು ಬಟ್ಟೆ ಇಡ್ಬೇಕು ಅದನ್ನೆಲ್ಲ ಇಡೋಣ. ಇಲ್ಲೆಲ್ಲ ಆಚೆ ಹಾಕ್ಕೊಂಡು ಹೋಗುವಂಥ ಬಟ್ಟೆನೇ ಇಟ್ಟಿರೋದು ನಾನು. ಸೊ ಇಲ್ಲೆಲ್ಲ ಜೀನ್ಸ್. ಈಗ ನಿಮಗೊಂದು ಮಿನಿ ವಾರ್ಡ್ರೋಬ್ ಟೂರ್ ಆಗ್ತಾಯಿದೆ. ಬಟ್ ಇದ್ರೆ ಹಂಗೆ ನೋಡ್ಕೊಂಬಿಡ್ಬೇಕಷ್ಟೇ. ಮಿನಿ ವಾರ್ಡ್ರೋಬ್ ಟೂರ್. ಬಾತ್ರೂಮೆಲ್ಲ ಕ್ಲೀನ್ ಮಾಡಿ ಬಂದೆ. ಬಾತ್ರೂಮ್ ಕ್ಲೀನ್ ಮಾಡೋದೆಲ್ಲ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಅದೆಲ್ಲ ಏನು ತೋರಿಸೋದು ಅಲ್ವಾ. ಓಕೆ, ಈಗ ಇಲ್ಲಿ ನಿನ್ನೆ ಮಾಡಿದ್ದು ವೀಡಿಯೋದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ಇದೆ. ಸೊ ಅದನ್ನೆಲ್ಲ ಎತ್ತಿಡೋಣ, ಇದೆಲ್ಲ ಕ್ಲೋಸ್ ಮಾಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನಿದು ನೇಲ್ ಆರ್ಟ್ಗೆ ಅಂತ ತಂದಿದ್ದೆ, ಬಟ್ ಇದು ಯೂಸೇ ಆಗಿಲ್ಲ ಆ್ಯಂಡ್ ವೇಸ್ಟ್ ಆಯಿತು. ಬಿಕಾಸ್ ಇದು ಹಾಕ್ತಾಯಿಲ್ಲ, ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ವೇಸ್ಟ್. ನನ್ನ ತಂಗಿ ಎತ್ತಿಡೋದು, ಬಟ್ ಅವಳು ನಮ್ಮ ಮಾವ ಮನೆಗೆ ಹೋಗಿದ್ದಾಳೆ. ಸೊ ಇದನ್ನೇ ಇಡಬೇಕು.
ಮೇಕಪ್ಪೆಲ್ಲ ಅವಳೇ ಎತ್ತಿಡ್ತಾಯಿದ್ಲು, ಯಾಕಂದರೆ ಈಗ ನಾನೇನಾದರೂ ಮರ್ತೋದ್ರೆ ನಾನು ಯಾವಾಗಲೂ ಅವಳನ್ನೇ ಕೇಳೋದು ಎಲ್ಲಿ 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 ಅಂತ. ಅದಕ್ಕೆ ಅವಳಿಗೆ ಅದನ್ನ ಲೈಟಾಗಿ ಬಿಟ್ಬಿಡ್ತೀನಿ, ಸೊ ದಟ್ ನೆನಪಿರುತ್ತೆ ಅಂತ. ಈಗ ಪಪ್ಪಾಯ ತಿಂತಾಯಿದ್ದೀನಿ, ತುಂಬ ಹೊಟ್ಟೆ ಹಸಿದೆ ಆಲ್ರೆಡಿ. ನಾನಿವತ್ತು ಜಿಮ್ಗೆ ಹೋಗ್ತಾ ಇದ್ದಿದ್ದು ಎಷ್ಟೋ ಬೆಟರ್ ಅಂತ ಅನಿಸ್ತು, ಯಾಕಂದರೆ ತುಂಬ ಕೆಲಸ ಮಾಡ್ತಿದ್ದೀನಿಲ್ಲ. ಇದಿಷ್ಟು ಹೊಸ ಬ್ಯಾಗ್ನ ಹೊಸ ಬಟ್ಟೆ ತಂದಿದ್ದು, ಇದನ್ನ ಈಗ ಜೋಡಿಸ್ಬೇಕು. ಎಷ್ಟೊಂದು ಹೊಸ ಬಟ್ಟೆನೂ ಹಾಗೆ ಇಟ್ಟಿದ್ದೀನಿ, ಇನ್ನು ಸುಮ್ಮನೆ ತಂದೆ. ನೋಡೋಣ, ಇದು ಹೀಗಿತ್ತು. ಐ ಥಾಟ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಂದೆ, ಬಟ್ ಗೊತ್ತಿಲ್ಲ, ನೋಡೋಣ ಹಾಕ್ಕೊಂಡು. ನನಗೆ ಈ ಥರ ಕ್ಲಾತ್, ಈ ಥರ ಮೆಟೀರಿಯಲ್ಸ್ ಇಷ್ಟ, ಸೊ ಅದಕ್ಕೋಸ್ಕರ ಇಸ್ಕೊಂಡೆ. ಆ್ಯಂಡ್ ಇದು ಝುಡಿಯೋದಲ್ಲಿ ಇಸ್ಕೊಂಡಿದ್ದು, ಯಾರಾದರೂ ಕೇಳ್ತಾಯಿದ್ರೆ. ಆ್ಯಂಡ್ ಇದೊಂದು ಡ್ರೆಸ್, ಇದು ಹಾಫ್ ಶೋಲ್ಡರ್ ಥರ ಬರುತ್ತೆ, ಹೀಗೆ ಹೀಗೆ ಫುಲ್. ಒಂದು ಜೀನ್ಸ್, ಇದು ಏನು ಥರ ಬೂಟ್ ಕಟ್ ಪ್ಯಾಂಟ್, ಇಟ್ಸ್ ನೈಸ್. ನಂಗೆ ಇಷ್ಟ ಬೂಟ್ ಕಟ್ ಪ್ಯಾಂಟ್ಸ್ ಈ ಥರ. ಈ ಸ್ಯಾಟಿನ್ ಟಾಪ್ ತೊಗೊಂಡೆ, ನಂಗೆ ಇಷ್ಟ ಐತೆ ಸ್ಯಾಟಿನ್ ಟಾಪ್ಸ್ ಎಲ್ಲ. ನನ್ನ ಫೋಟೋಸೆಲ್ಲ ನೋಡಿರ್ತಾರೆ, ಎಷ್ಟೊಂದೆಲ್ಲ ಸ್ಯಾಟಿನ್ಸೇ ಇರುತ್ತೆ. ಈ ಸ್ಲಿಪ್ಪರ್ ಇಸ್ಕೊಂಡೆ, ಇದು ಕ್ಯೂಟಾಗಿದೆ ಅಂತ. ನನ್ನ ಹತ್ರ ಯಾವುದೂ ರೆಡ್ ಕಲರ್ ಸ್ಲಿಪ್ಪರ್ ಇಲ್ಲ, ಸೊ ಇದು ಚೆನ್ನಾಗಿದೆ ಆ್ಯಂಡ್ ಕಂಫರ್ಟ್ ಕೂಡ ಇದೆ, ಡೈಲಿ ಯೂಸ್ ಮಾಡ್ಬೋದು. ಹಾಗೆ ಇದು ಈ ಥರದ್ದು ಇರಲಿಲ್ಲ ವೆಡ್ಜಸ್, ಸೊ ಬಾಟ್ ಇಟ್, ದಿಸ್ ನೈಸ್. ಆ್ಯಂಡ್ ಲಾಸ್ಟ್ ಸ್ಲಿಪ್ಪರ್ ಬ್ಲ್ಯಾಕ್, ಇದು ಚೆನ್ನಾಗೆ ಇಷ್ಟ ಆಯ್ತು, ಈ ಥರ ಬೆಲ್ಟ್ದಲ್ಲ. ನಿಮಗೆ ಈ ಥರ ಆಗಿದೆಯಾ? ರಬ್ಬರ್ ಬ್ಯಾಂಡ್ಸ್ ಎಷ್ಟಂದ್ರೂ ಮನೇಲಿ ಇರೋಲ್ಲ ಅಂತ, ನಾನು ಅಷ್ಟು ಈ ಥರ ಬಂಚ್ ಎಷ್ಟೊಂದು ತರ್ತೀನಿ, ಬಟ್ ಯಾವಾಗಲೂ ಪ್ರತಿ ಸಲ ಖಾಲಿ ಆಗುತ್ತೆ. ಗೊತ್ತಿಲ್ಲ ಅದು ಎಲ್ಲಿ ಇಡ್ತೀನಿ ಅಂತ, ತೊಗೊಂಡು ಹಾಕ್ಕೊಂಡಿರ್ತೀನಿ, ಅದಾದಮೇಲೆ ಮರ್ತೇ ಹೋಗಿರುತ್ತೆ ಎಲ್ಲಿರುತ್ತೆ ಅಂತ. ಎಲ್ಲ ಆದರೂ ಕಳ್ತೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ಬಂಚ್ ತಂದೆ. ಆ್ಯಂಡ್ ಕ್ಲಿಪ್ಸ್, ಕ್ಯೂಟ್ ಕ್ಲಿಪ್ಸ್. ಹಾಗೆ ಇದು ಯಾವಾಗೋ ತಂದಿದ್ದು, ಏನೂ ತಂದಿಲ್ಲ, ಇನ್ನೂ ಹಾಕೇ ಇಲ್ಲ ಇದನ್ನ. ಇದು ವೈಟ್ ಕಲರ್, ಇಟ್ಸ್ ನೈಸ್. ಈ ವೈಟಿಗೆ ಮೇ ಬಿ ಆ ವೈಟ್ ಕಲರ್ ಸ್ಲಿಪ್ಪರ್ ಸೂಪರಾಗಿ ಕಾಣಿಸುತ್ತೆ. ವಾಟ್ಸೇ ವೈಟ್ ಆರ್ ಬ್ಲ್ಯಾಕ್ ಸ್ಲಿಪ್ಪರ್ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾಟಿನ್ ಸ್ಕರ್ಟ್ ಇದು, ಅಯ್ಯೋ ಊಟಾಗಿದೆ. ಓಕೆ, ಇದು ಬೆಲ್ಟ್ ಜೊತೆ ಬರುತ್ತೆ, ಹೀಗೆ ಯಾವುದಾದ್ರು ಇವೆಂಟ್ ಇರುತ್ತಲ್ಲ ಅವಾಗ ಹಾಕ್ಕೊಳ್ಳೋಣ ಅಂತ. ಕ್ಲೀನಿಂಗ್ ಇನ್ನೊಂದು ಚೂರು ಬಾಕಿ ಇದೆ, ಬಟ್ ಈಗ ಮಾಡೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿದೆ, ಊಟ ಮಾಡಬೇಕು, ನಾನು ನಿದ್ದೆ ಮಾಡಬೇಕು. ಸೊ ಇಷ್ಟೇ, ಇವತ್ತಿಗೆ ಸಾಕು, ಇನ್ನು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ತಿಂತಾಯಿದ್ದೀನಿ ಕುಲ್ಚಾ ಬರ್ಗರ್, ಬಿಕಾಸ್ ಆಚೆಯಿಂದ ತಿಂತಾಯಿದ್ದೀನಿ. ನಾನು ಮನೆಯಲ್ಲಿ ಚಿಕನ್ ಖಾಲಿ ಆಗಿದೆ, ಅದಕ್ಕೆ ಅದರ ಜೊತೆಗೆ ಪೊಮೊಗ್ರಾನೇಟ್ ಜ್ಯೂಸ್ ಆ್ಯಂಡ್ ಕುಕ್ಕುಂಬರ್. ಸೊ ಯಾ ತಿನ್ನೋಣ. ಕಾಣಿಸ್ತಿಲ್ಲಲ್ಲ, ನಾನು ಲೈಟ್ ಹಾಕಿರೋದಕ್ಕೆ. ನಾನು ನಿಮ್ಗೆ ಹೇಳೋದು ಮರ್ತೋಯ್ತು, ಇದು ಕುಲ್ಚಾ ಬರ್ಗರ್ ಅಂದರೆ ಇದು ವೀಟ್ ಬರ್ಗರ್, ಆ್ಯಂಡ್ ಇದು HRX ಫಿಟ್, ಅದೇ 8 ಫಿಟ್ಟಿಂದನೇ ಆರ್ಡರ್ ಮಾಡಿರೋದು. ಸೊ ದಿಸ್ ಇಸ್ ಹೆಲ್ದಿ ಬರ್ಗರ್, ಅದರೊಳಗಡೆ ಗ್ರಿಲ್ಡ್ ಚಿಕನ್ ಇರೋದು, ಸೊ ಇಟ್ ಈಸ್ ಓಕೆ. ಇದು HRX ಅವ್ರದ್ದಾಗಿರೋದ್ರಿಂದ ಇದರಲ್ಲಿ ನೋ ಶುಗರ್. ಆ್ಯಂಡ್ ನಾನು ತಿಂದಿದ್ದ ಬರ್ಗರಲ್ಲಿ ವೀಟ್ ಬ್ರೆಡ್, ಅಂದರೆ ಮೇಲೆ ಇದ್ದಿದ್ದು ವೀಟ್ ಬನ್, ಸೊ ಇಟ್ ಈಸ್ ಹೆಲ್ದಿ. ಅದರೊಳಗಡೆ ಚಿಕನ್ ಇದ್ದು ಕೂಡ ಗ್ರಿಲ್ಡ್ ಚಿಕನ್ ವಿತ್ ಸಮ್ ವೆಜೀಸ್ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಸಾಸ್, ಅಷ್ಟೇ. ಸೊ ನಿಮಗೇನಾದರೂ ತುಂಬ ಹೊಟ್ಟೆ ಹಸಿ ಆದಾಗ HRXಗೆ ಹೋಗಿ, ಸೊ ದಟ್ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ಹೇಳ್ತಿರೋದು ಅಷ್ಟೇ. ಮುಂಚೆಯಿಂದನೂ ಹಾಗೆ ಮಾಡ್ತಿರೋದು, HRX ಅಲ್ಲೇ ತಿಂತಾಯಿರೋದು. ಸೊ ಈಟ್ ಫಿಟ್ ಆರ್ ಇನ್ನೊಂದೇನೋ ಇದೆ, ಐ ಡೋಂಟ್ ರಿಮೆಂಬರ್. ಸೊ ಇಟ್ಸ್ ಗುಡ್. ಅದಕ್ಕೂ ಮುಂಚೆ ನಾ ಕಮೆಂಟ್ಸ್ನ ಓದ್ತೀನಿ ಅಂತ ಹೇಳಿದ್ನಲ್ಲ, ಸೊ ಕಮೆಂಟ್ಸ್ ಓದ್ತಾ ಇದ್ದೀನಿ. ಓಕೆ, ಫಸ್ಟ್ ಕ್ವೆಶನ್, ಈಸ್ ದಿಸ್ ಯೋರ್ ಓನ್ ಹೌಸ್? ಪ್ಲೀಸ್ ಕನ್ಫರ್ಮ್, ಡೋಂಟ್ ಇಗ್ನೋರ್. ಇಲ್ಲ, ಸ್ವಂತ ಮನೆ ಅಲ್ಲ. ಸ್ವಂತ ಮನೆ ಆದಾಗ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ, ಸ್ವಂತ ಮನೆ ಅಲ್ಲ. ಯಾ ಪ್ಲೀಸ್ ಮೇಕ್ ಅ ವಿಡಿಯೋ ಆಫ್ ಗ್ಯಾಜೆಟ್ಸ್ ಯು ಯೂಸ್ ಅಂತ. ಅಫ್ಕೋರ್ಸ್ ನೆಕ್ಸ್ಟ್ ಮಾಡೇ ಮಾಡ್ತೀನಿ. ಕಾರ್ ಯಾಕೆ ಸೇಲ್ ಮಾಡಿರಿ? ಇಟ್ ವಾಸ್ ನ್ಯೂ ಆ್ಯಂಡ್ ರೈಟ್. ಕ್ಯಾನ್ ಐ ನೋ ದ ರೀಸನ್? ಹೌದು, ಹೊಸ ಕಾರೇ ತೊಗೊಂಡಿದ್ದು. 1 ಇಯರ್ ಆಗಿತ್ತು. 1 ಇಯರ್ 2-3 ಮಂತ್ಸ್ ಏನೋ ಓಡಿಸ್ದೆ ಅಷ್ಟೇ, ಅದಾದಮೇಲೆ ಬಿಟ್ಬಿಟ್ಟೆ.
ಅದರಲ್ಲೂ ನಾನು ತುಂಬ ಓಡಿಸೇ ಇಲ್ಲ ಆ ಕಾರ್ನ. ಯಾಕಂದರೆ ನಾನು ಎಲ್ಲೂ ಹೋಗ್ತಾನೂ ಇರಲಿಲ್ಲ. ಹೋದರೆ ನಮ್ಮ ಊರಿಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ ವಾಪಸ್. ಬಟ್ ಅದನ್ನು ಬಿಟ್ಟು ಇಲ್ಲೆಲ್ಲ ಒಂದು 20 ಕಿಲೋಮೀಟರ್ಸ್ ಹಾಗೆ ದಿನ ಓಡಾಡ್ತಿರಲಿಲ್ಲ, ರೇರಾಗಿ ಹೋಗ್ತಾಯಿದ್ದೆ. ಸೊ ಕಾರ್ ಯೂಸ್ ಇರಲಿಲ್ಲ, ಅದಕ್ಕೆ ಮಾರಿದೆ. ವೈ ಕಾಂಟ್ ಯು ಟ್ರೈ ಮಾಡಲಿಂಗ್? ಇಲ್ಲ ನೋ. ನೋ ಸ್ಪಿನ್. ವಾವ್, ಓಕೆ ನೋ ಸ್ಪಿನ್. ನಂಗೆ ತೋರ್ಸೋಕ್ಕಾಗಲಿಲ್ಲ, ಹಾಕ್ತೀನಿ ನೋಡಿ. ರೀಸೆಂಟಾಗಿ ಚುಚ್ಚಿದ್ದು, ಆಲ್ರೆಡಿ ಅದನ್ನ ಚುಚ್ಚಿದ್ದೆ, ಬಟ್ ಅದು ತೆಗೆದ್ಬಿಟ್ಟಿದ್ದೆ. ಆಮೇಲೆ ಈಗ ರೀಸೆಂಟಾಗಿ ಒಂದು ಆಗ್ತಾ ಬಂತು, ಒಂದು 2 ವೀಕ್ಸ್, ಮೇ ಬಿ 2 ವೀಕ್ಸ್ ಆರ್ 1 ಮಂತ್ ಆಯಿತು ಅನಿಸುತ್ತೆ. ಯಾ, ನಿಮ್ಮ ಕಾರ್ ಬಗ್ಗೆ ಹೇಳಿ ಅಕ್ಕ. ಎಲ್ಲರೂ ಕಾರ್ ಬಗ್ಗೆನೇ ಕೇಳ್ತಿದ್ದಾರೆ. ಅಫ್ಕೋರ್ಸ್ ಅದು ನನ್ನ ಫಸ್ಟ್ ಕಾರ್, ಬಟ್ ಯಾಕೋ ನನಗೆ ಬೇಡ ಅನ್ನಿಸ್ತು, ಅದಕ್ಕೆ ಕೊಟ್ಟಿದ್ದೀನಿ, ಅಂದರೆ ಮಾರಿಬಿಟ್ಟೆ. ನಿಮ್ಮ ಏಜ್ ಎಷ್ಟು? ಐ ಆಮ್ 24. ನಾನು 2000 ಬಾರ್ನ್, 17th October 2000 ಬಾರ್ನ್. ಸೊ ನೀವೇ ಏಜ್ನ ಲೆಕ್ಕ ಹಾಕ್ಕೊಳ್ಳಿ, ಬಿಕಾಸ್ ಎಲ್ರಿಗೂ ಕನ್ಫ್ಯೂಷನ್ ಇದೆ. ಆ್ಯಂಡ್ ಲಾಸ್ಟ್ ನನ್ನ ಬರ್ಡೇಗೆ ನಾನು ಕನ್ಫ್ಯೂಸ್ ಆಗಿ 24 ಅಂತಲೇ ಹಾಕ್ಬಿಟ್ಟಿದ್ದೆ. ಆಮೇಲೆ ಅದನ್ನ ಚೇಂಜ್ ಮಾಡಿದ್ದೀನಿ, ಬಟ್ ಪೀಪಲ್ ಅದನ್ನ ನೋಡಿಲ್ಲ ಅನಿಸುತ್ತೆ. ಆದರೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ದೇ ಆರ್ ಆಸ್ಕಿಂಗ್, ದೇ ಆರ್ ಟೆಲಿಂಗ್ ಮೀ 23, ನೀನು 24 ನೀವು ಪ್ರತಿ ಸಲ 24 ಇರುತ್ತಾ ಅಂತೆಲ್ಲ ಹೇಳಿದ್ದೀರಾ. ಬಟ್ ಐ ಆಮ್ ಅಂದರೆ 2000 ಬಾರ್ನ್ ನಾನು. ಸೊ ನೀವೇ ಲೆಕ್ಕ ಹಾಕ್ಕೊಳ್ಳಿ ಪ್ಲೀಸ್. ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ಪ್ಲಿಕ್ಸ್ ವಿಚ್ ಯು ಆರ್ ಕನ್ಸ್ಯೂಮಿಂಗ್ ಆ್ಯಂಡ್ ದ ಡಿಫ್ರೆನ್ಸ್? ಇದು ನಮ್ಮ ಡೈಜೆಷನ್ನ ಪ್ರಾಪರ್ ಮಾಡುತ್ತೆ, ಆ್ಯಂಡ್ ಫ್ಯಾಟ್ ಲಾಸ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಐ ಆಮ್ ಟೇಕಿಂಗ್ ಇಟ್. ಬಿಕಾಸ್ ನಾವು ತುಂಬಾ ಹೆವಿ ಮೀಲ್ ಏನಿಲ್ಲ, ಲೈಟ್ ಮೀಲೇ, ಬಟ್ ಚಿಕನ್ ಎಲ್ಲ ತಿಂತೀವಲ್ಲ, ಸೊ ಡೈಜೆಷನ್ ಎಲ್ಲ ನೀಟಾಗಿ ಆಗಲಿ ಅಂತ ಐ ಟೇಕ್ ದ್ಯಾಟ್. ಓಕೆ, 31st January ಅಲ್ಲ, December 31st. ಆ್ಯಕ್ಚುಲಿ ಹೌದು, ಅದೊಂಚೂರು ಕನ್ಫ್ಯೂಸ್ ಆಯಿತು. ಮಾರ್ನಿಂಗ್ ಬೇಗ ಎಡಿಟ್ ಮಾಡ್ತಾಯಿದ್ದ, ಸೊ ಆ ಕನ್ಫ್ಯೂಷನಲ್ಲಿ ನಾನು ಡಿಸೆಂಬರ್ ಅಂತ ಹಾಕೋ ಬದಲು ಜಾನ್ವರಿ ಅಂತ ಹಾಕ್ಬಿಟ್ಟಿದ್ದೀನಿ. ಅದು January 1st ಅಂತ ತಲೆಯಲ್ಲಿತ್ತ, ಸೊ ಅದು ಡಿಸೆಂಬರ್ ಬದಲು ಜಾನ್ವರಿ ಆಗೋಯ್ತು. ಐ ಆಮ್ ಸೊ ಸಾರಿ. ಯಾವ ಬ್ರ್ಯಾಂಡ್ ಕಾಫಿ ಯೂಸ್ ಮಾಡ್ತೀರಾ ನೀವು? ಯೂಶ್ವಲಿ ನಮ್ಮೂರದೇ ಕಾಫಿ ನಾನು ಯೂಸ್ ಮಾಡೋದು, ಬಟ್ ಕೆಲವೊಂದು ಸಲ ಅದು ಖಾಲಿ ಆದಾಗ ನಾರ್ಮಲ್ ಅಂಗಡಿಯಲ್ಲಿರೋ ಕಾಫಿನಿ, ಸನ್ರೈಸರ್ಸ್ ಆಗಲಿ, ಬ್ರೂ ಆಗಲಿ ಯೂಸ್ ಮಾಡ್ತೀನಿ. ಬಟ್ ಯಾ, ಯೂಶ್ವಲಿ ನಮ್ಮೂರದೇ ಕಾಫಿ ನಾನು ಯೂಸ್ ಮಾಡೋದು. ಓಕೆ, ಇಲ್ಲಿ ಯಾರೋ ಕ್ಯಾಮ್ರಾ ಡೀಟೇಲ್ಸ್, ಹೌ ಟು ಯೂಸ್ ಆ್ಯಂಡ್ ಎಡಿಟಿಂಗ್ ಆ್ಯಂಡ್ ಅಪ್ಲೋಡಿಂಗ್. ಶೋರ್, ಇದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ಬರೋಂಥ ವೀಡಿಯೋಸಲ್ಲಿ. ತುಂಬ ಶ್ರಮಪಟ್ಟು ವೀಡಿಯೋ ಮಾಡ್ತೀರಾ? ಯಾ, ಥ್ಯಾಂಕ್ ಯು. ವರ್ಷ ಕ್ರಿಯೇಟ್ ಆಲ್ಬಮ್ ಸಾಂಗ್ ವಿತ್ ಸ್ಟೋರಿ ಆ್ಯಂಡ್ ಪೋಸ್ಟ್ ವಿತ್ ಅ ನೈಸ್ ಮ್ಯೂಸಿಕ್. ಟ್ರೈ ಮಾಡ್ತೀನಿ. ಜಿಮ್ ಈಸ್ ಪಾಸಿಬಲ್ ವಿತೌಟ್ ಟ್ರೈನರ್? ಅಫ್ಕೋರ್ಸ್ ಇಟ್ ಈಸ್ ಪಾಸಿಬಲ್. ನಿಮಗೆ ಏನು ತಿನ್ನಬೇಕು, ನಿಮ್ಮ ಬಾಡಿ ಹೇಗಿದೆ, ನೀವು ನಿಮ್ಮ ಗೋಲ್ ಏನು ಅಂತ ನೀವೇ ತಿಳ್ಕೊಂಡ್ರೆ ಆಗುತ್ತೆ. ಬಟ್ ನಾಳೆ ನಾನು ನಿಮಗೆ ಅದ್ರ ಬಗ್ಗೆ ಒಂಚೂರು ಟಿಪ್ಸ್ನ ಹೇಳ್ಕೊಡ್ತೀನಿ, ನೋಡೋಣ. ವರ್ಕೌಟ್ ಆದರೆ ಇಟ್ಸ್ ಗುಡ್. ಯೋರ್ ಸ್ಮೈಲ್, ಐ ಲೈಕ್ ದಿಸ್ ಇನ್ ವಿಡಿಯೋ. ಥ್ಯಾಂಕ್ ಯು. ನಿಮ್ಮ ಹೈಟ್ ವೆಯ್ಟ್ ಎಷ್ಟು? ನಾನು 5'5" ಇದ್ದೀನಿ, ಆ್ಯಂಡ್ ವೆಯ್ಟ್ ಈಸ್ 60, ಎಕ್ಸಾಕ್ಟ್ 60. ಕೆಲವೊಂದು ಸಲ 60.5 ಹೋಗುತ್ತೆ. ನಾನು 50ವರೆಗೂ ಇಳಿಸಿದ್ದೆ, 10 kgs ಜಾಸ್ತಿ ಆಗಿದ್ದೀನಿ. ಬಟ್ 50 ಅಲ್ಲ, 52, 53ವರೆಗೂ ಇದ್ದೆ. ಆಲ್ಮೋಸ್ಟ್ 6 to 7 kgs ಏನೋ ಜಾಸ್ತಿ ಆಗಿದ್ದೀನಿ. ದಟ್ಸ್ ಓಕೆ, ಇವಾಗ ಮತ್ತೆ ಫಿಟ್ ಆಗ್ತೀನಿ. ಬಟ್ ನನ್ನ ಹೈಟ್ಗೆ ಕರೆಕ್ಟಾಗಿದ್ದೀನಿ ನಾನು. ವೀಡಿಯೋದಲ್ಲಿ ಹಿಂಗೆ ಕಾಣಿಸ್ಬೋದು, ಬಟ್ ಎದುರುಗಡೆ ಸಿಕ್ಕಿದವ್ರಿಗೆಲ್ಲ ನಾನು ತುಂಬಾ ಸ್ಲಿಮ್ಮಾಗೆ ಕಾಣಿಸಿರೋದು. ಎಲ್ಲರೂ ಹಾಗೆ ಹೇಳ್ತಾರೆ, ವೀಡಿಯೋದಲ್ಲಿ ಮಾತ್ರ ಹಾಗೆ ಕಾಣಿಸ್ತೀನಿ ಅಂತ. ಬಿಕಾಸ್ ನಾವು ಯೂಸ್ ಮಾಡೋವಂಥ ಲೆನ್ಸ್ ಆ ಥರ ಇರುತ್ತೆ. ಅಂದರೆ ಏನು ಹೇಳ್ತಾರೆ, ಝೂಮಿನ್ ಲೆನ್ಸಸ್ ಇರುತ್ತಲ್ಲ. ಸೊ ಝೂಮಿನ್ ಲೆನ್ಸಸ್ ಏನು ಮಾಡುತ್ತೆ ಅಂದರೆ ನಮ್ಮ ಫೇಸ್ ಎಲ್ಲ ಸ್ವಲ್ಪ ದಪ್ಪ ಕಾಣಿಸಂಗೆ ಮಾಡುತ್ತೆ. ಸೊ ಹಾಗೆ ಕಾಣಿಸ್ತೀನಿ ಅಷ್ಟೇ. ಹ್ಯಾಪಿ ಟು ಇಯರ್ ಅವ್ರ ಕೊಡವ ತಕ್ಕ ಇನ್ ಬಿಟ್ವೀನ್ ದಿ ವ್ಲಾಗ್ಸ್. ಅಕ್ಕು ಎಕ್ಕಕ್ಕೂ ನಂಗಡ ತಕ್ಕ ನಂಗೆ ಹುಟ್ಟಿ ಕೊಡ್ಬೇಕಾಗ. ಬ್ಲ್ಯಾಕ್ ಕಾಫಿಗೆ ಶುಗರ್ ಹಾಕಬೇಕಾ? ನೋ, ನೆವರ್. ಶುಗರ್ನ ಕಟ್ ಮಾಡಿ ಆಟೋಮ್ಯಾಟಿಕ್ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ನಿಮಗೆ ಕಾಣಿಸುತ್ತೆ.
ಓಕೆ ಇಷ್ಟೇ. ಐ ವಾಸ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ ವರ್ಷ್ ಅಂತ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನನಗೆ ಈ ಥರ ಒಂದು ಕಮೆಂಟ್ನ ಹಾಕಿದ್ದೀರಾ. ನಿಮ್ಮ ಒಂದು ಸಪೋರ್ಟ್ ಲವ್ನ ನೋಡಿ ನನಗೆ ಇನ್ನೂ ತುಂಬಾ ವೀಡಿಯೋಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾನಿಫೆಸ್ಟೇಷನ್ನ ಬರಿತಾ ಇದ್ದೀರಾ ಅಲ್ವಾ? ಓಕೆ. ಇವತ್ತಿನ ವೀಡಿಯೋಸಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು ಅನ್ನೋದನ್ನ ಇದರಲ್ಲಿ ಏನು ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಇದು ಮಾಡ್ತೀನಿ. ಆ್ಯಂಡ್ ನೀವು ಇಷ್ಟು ಜನ ಏನೇನೋ ಕೇಳಿದ್ದೀರಲ್ಲ ಕ್ವೆಶನ್ಸ್, ಅದನ್ನು ಮಾಡಿ ಇದನ್ನು ಮಾಡಿ ಅಂತೆಲ್ಲ, ಅದೆಲ್ಲ ನಾಳಿದ್ದು ನೋಡೋಣ ಯಾವಾಗ ಆಗುತ್ತೋ ಅದನ್ನ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಹೋಗಿ ಮ್ಯಾನಿಫೆಸ್ಟೇಷನ್ ಬುಕ್ನ ಬರೀಬೇಕು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷಾ ಕಾವೇರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಗುಡ್ ನೈಟ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಿ ಹೆಲ್ದಿ. ಸ್ಟೇ ಹ್ಯಾಪಿ. ಯಾವಾಗಲೂ ಖುಷಿಯಿಂದ ಇರಿ. ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಬಿ ಫಾರ್ ಯುವರ್ ಸೆಲ್ಫ್. ಓಕೆ, ಐ ಲವ್ ಯು ಆಲ್. ಟೇಕ್ ಕೇರ್.